ನಮಗೆ ಮಸಾಲೆ ಮಾಡಲಿಕ್ಕೆ ಒಣ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಆನಿಯನ್ ಮತ್ತು 2 ಟೊಮೆಟೊ. ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಇದು ಟೊಮೆಟೊ ಇದೆಯಲ್ಲ ಈಗ ಕಟ್ ಮಾಡ್ಕೋತೀನಿ. ಇದನ್ನು ನಾನು ಹುರಿತಾ ಇದ್ದೀವಿ. ಸ್ವಲ್ಪ 1 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು, ತುಂಬಾ ಫ್ರೈ ಮಾಡಬಾರ್ದು. ಈಗ ನಾನಿಷ್ಟು ಹುರ್ಕೊಂಡಿದ್ದೀನಿ, ತುಂಬಾ ಹುರಿಯೋದು ಬೇಡ. ನೋಡಿ ಈ ಥರ ಹುರ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿನೂ ಈ ಥರ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ನೋಡಿ ಈ ಥರ ನಾನು ಹುರ್ಕೊಂಡಿದ್ದೀನಿ. ಇಷ್ಟು ಈ ಮಸಾಲೆ ನಿಮಗೆ ವೆಜ್ಗೂ ಬರುತ್ತೆ, ನಾನ್ ವೆಜ್ಗೂ ಬರುತ್ತೆ. ಇವಾಗ ಈ ಚಿಕನ್ನ 4-5 ಸಲ ತೊಳ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲನೂ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಹಾಕಿ ಈ ಥರ ಕೈಯಲ್ಲಿ ಸ್ವಲ್ಪ ಕಲಿಸ್ಕೋಬೇಕು. ಇದನ್ನು ಕಲಸಿ ನಾವು ಒಂದು 10-15 ಮಿನಿಟ್ಸ್ ಆದರೂ ಬಿಡೋಣ. ನಾನಿವಾಗ ಒಂದಿಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಕಾಯಬೇಕು. ಇವಾಗ ಇದು ಎಣ್ಣೆ ಕಾದಿದೆ. ನಾನು ಅವಾಗಲೇ ಈ ಚಿಕನ್ಗೆ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕಿ ಕಲಸಿಟ್ಕೊಂಡಿದ್ದಲ್ಲ, ಅದು ಒಂದು 10 ಮಿನಿಟ್ಸ್ ಆಗಿದೆ. ಇವಾಗ ಇಲ್ಲಿ ಎಣ್ಣೆ ಕಾದಿದೆ. ಇವಾಗ ನಾವು ಈ ಎಣ್ಣೆ ಒಳಗೆ ಈ ಥರ ಸ್ವಲ್ಪ ಧೂಳಿಂದಾನೆ ಹಾಕಿ, ಯಾಕಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ಎಲ್ಲ ಎಲ್ಲ ಚಿಕನ್ನ ಎಣ್ಣೆ ಒಳಗೆ ನಾನು ಹಾಕಿದ್ದೀನಿ. ಇವಾಗ ತಕ್ಷಣಕ್ಕೆ ನಾವು ನೀರು ಹಾಕಬಾರ್ದು. ನೀವಿಲ್ಲಿ ನೋಡ್ಬೋದು ಆಯಿಲ್ ಬಬಲ್ಸ್ ಬರ್ತಾ ಇದೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ನೀವು ನೀರನ್ನು ಆ್ಯಡ್ ಮಾಡ್ಬೋದು. ಇವಾಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ 1 ಕಪ್. ನಾನು ಸ್ವಲ್ಪ 1 ಗ್ಲಾಸ್ ನೀರು ಹಾಕಿದ ಮೇಲೆ ಈ ಥರ ಸ್ವಲ್ಪ ಕುದಿಬೇಕು. ಇದಾದಮೇಲೆ ನಾನು ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ, ಆ ಮಸಾಲೆನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ತಿಕ್ಕಾಗಿದೆ ಅಂತ ನೀವು ನೋಡ್ಬೋದು.